ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾಟಿ ಕೋಳಿ ಬಸ್ಸಾರು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ತುಂಬ ಸುಲಭ. ನಾರ್ಮಲ್ ಆಗಿ ನಾವು ಮಾಡೋ ಕೋಳಿ ಸಾರು ಥರನೇ, ಆದರೆ ಇದು ಒಂದು ಸ್ವಲ್ಪ ವಿಭಿನ್ನವಾದ ರೆಸಿಪಿ ಅಂತ ಹೇಳ್ಬೋದು. ತುಂಬಾ ಟೇಸ್ಟಿಯಾಗಿರೋವಂಥದ್ದು. ಸಾಮಾನ್ಯವಾಗಿ ಮೊದಲೆಲ್ಲ ಹಳ್ಳಿ ಕಡೆ ನಾಟಿ ಕೋಳಿ ಬಸ್ಸಾರು ಸಾಮಾನ್ಯವಾಗಿ ಮಾಡ್ತಾಯಿದ್ರು. ಇವಾಗೆಲ್ಲ ಸ್ವಲ್ಪ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು. ರುಚಿ ಮಾತ್ರ ತುಂಬಾ ಸೂಪರಾಗಿರುತ್ತೆ. ಮುದ್ದೆ ಮತ್ತು ಅನ್ನ ದೋಸೆಗಂತೂ ಸೂಪರ್ ಕಾಂಬಿನೇಷನ್. ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ. ನಾನಿಲ್ಲಿ 1 kg ಚಿಕನ್ಗೆ ಮಸಾಲೆನ ತೋರಿಸ್ತಾ ಇದ್ದೀನಿ. ನೋಡಿ, ಒಂದು 5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು 2 ದೊಡ್ಡ ಸೈಜದು ಈರುಳ್ಳಿನ ಇಲ್ಲಿ ಹಾಕ್ಕೊತಿದ್ದೀನಿ. ಮೀಡಿಯಮ್ ಸೈಜು ಅಂತಂದರೆ ಒಂದು 3 ತೊಗೊಳ್ಳಿ, ಚಿಕ್ಕದಂದರೆ ಒಂದು 4 ಈರುಳ್ಳಿ ಬೇಕಾಗುತ್ತೆ. ಒಂದು ಬೆಳ್ಳುಳ್ಳಿನ ಇಲ್ಲಿ ಸುಲಿದಿಟ್ಟಿದ್ದೀನಿ. ಆ ಬೆಳ್ಳುಳ್ಳಿನ ಸಹ ನಾವು ಇದರಲ್ಲಿ ಸೇರಿಸ್ಕೊಳ್ಳೋಣ. ಒಂದು ಸ್ವಲ್ಪ ಶುಂಠಿನ ಸೇರಿಸ್ತಾ ಇದ್ದೀನಿ. ಇದ್ರ ಜೊತೆಗೇ ಒಂದು 5 ರಿಂದ 6 ಕರಿಬೇವಿನ ಎಲೆಗಳನ್ನ ಸೇರಿಸ್ಕೊತಾ ಇದ್ದೀನಿ. ಮತ್ತು ಇದಕ್ಕೆ ಒಣಮೆಣ್ಸಿನ್ಕಾಯಿನೂ ಸಹ ನಾವು ಹಾಕ್ಕೊಳ್ಳೋಣ. 2 ಖಾರದ ಒಣಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ, 2 ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೊತಿದ್ದೀನಿ ಕಲರ್ಗೋಸ್ಕರ. ಒಂದು ಸ್ವಲ್ಪ ಚಕ್ಕೆ ಹಾಕ್ಕೊತಿದ್ದೀನಿ, ಒಂದು 4 ಲವಂಗ ಹಾಕ್ಕೊತಾ ಇದ್ದೀನಿ, 1 ಏಲಕ್ಕಿನ ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಅದ್ರ ಜೊತೆಗೆ 1 ಸ್ಪೂನಷ್ಟು ಕಾಳುಮೆಣಸು, ಅರ್ಧ ಸ್ಪೂನಷ್ಟು ಸೋಂಪು ಬೀಜನ ಹಾಕ್ಕೊತಾ ಇದ್ದೀನಿ, ಒಂದು ಅರ್ಧ ಸ್ಪೂನಷ್ಟು ಗಸಗಸೆನ ನಾನು ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಇಷ್ಟನ್ನು ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಒಂದೊಂದು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಾದ್ಮೇಲೆ ಸ್ವಲ್ಪ ಟೈಮ್ ತೊಗೊಂಡು ಫ್ರೈ ಮಾಡ್ಕೊಳ್ಳಿ. ನೋಡಿ, ಈರುಳ್ಳಿ ಎಲ್ಲ ಸ್ವಲ್ಪ ಬಾಡಿದೆ. 1 ಟೊಮೊಟೊನ ಕಟ್ ಮಾಡಿ ಇದರಲ್ಲಿ ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಪುದೀನ, ಒಂದು ಸ್ವಲ್ಪ ನಾವು ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಳ್ಳೋಣ. ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಫ್ರೈ ಮಾಡ್ತಾ ಆಮೇಲೆ ನಾವು ಒಂದೊಂದೇ ಇಂಗ್ರೀಡಿಯೆಂಟ್ಸ್ನ ಸೇರಿಸ್ಕೋಬೇಕಾಗತ್ತೆ. ನಾನಿಲ್ಲಿ ತೆಂಗಿನಕಾಯಿನ ಇದರಲ್ಲೇ ಸೇರಿಸ್ಕೊತಾ ಇದ್ದೀನಿ. ಒಂದು 1/4 ಚಿಪ್ಪನಷ್ಟು ತೆಂಗಿನಕಾಯಿನ ಇದರಲ್ಲಿ ಹಾಕ್ಕೊತಿದ್ದೀನಿ. ನಾನು ಒಟ್ಟಿಗೆ ಹಾಕ್ಕೊಂಡು ರುಬ್ಕೊತೀನಿ. ನೀವು ಬೇಕಾದ್ರೆ ತೆಂಗಿನಕಾಯಿ ತುರಿನೂ ಸಹ ಯೂಸ್ ಮಾಡ್ಕೋಬೋದು. ಈ ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕ್ಕೊತೀನಿ. ಒಂದು ಅರ್ಧ ಸ್ಪೂನಷ್ಟು ಅರಿಶಿನ, ಖಾರಕ್ಕೆ ಅನುಸಾರವಾಗಿ ಖಾರದ ಪುಡಿ ಹಾಕ್ಕೊತಿದ್ದೀನಿ. ಇಲ್ಲಿ 4 ಸ್ಪೂನಷ್ಟು ಖಾರದ ಪುಡಿ ತೊಗೊತಿದ್ದೀನಿ, 4 ಸ್ಪೂನಷ್ಟು ಧನಿಯಾ ಪುಡಿ ತೊಗೊತಿದ್ದೀನಿ. ನಮಗೆ ಬಸ್ಸಾರು ಆಗಿರೋದ್ರಿಂದ ಸ್ವಲ್ಪ ಮಸಾಲೆ ಜಾಸ್ತಿ ಬೇಕಾಗುತ್ತೆ. ಅದಕ್ಕೆ ಅನುಸಾರವಾಗಿ ನೀವು ಮಸಾಲೆ ಪುಡಿಗಳನ್ನ ಯೂಸ್ ಮಾಡ್ಕೊಳ್ಳಿ. ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲಾನ ಸೇರಿಸ್ಕೊಳ್ಳೋಣ. ನೋಡಿ, ಇಷ್ಟನ್ನು 1-2 ನಿಮಿಷ ಈ ಥರ ಫ್ರೈ ಮಾಡಿ ಲೋ ಫ್ಲೇಮಲ್ಲಿ ಆಫ್ ಮಾಡ್ಬಿಡೋಣ. ಸ್ಟವ್ ಸ್ವಲ್ಪ ಆರಾದಮೇಲೆ ನಾವು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ, ಮಸಾಲೆ ಎಲ್ಲ ಆರಾಯಿತು. ಇದರ ಮಿಕ್ಸಿ ಜಾರಲ್ಲಿ ಹಾಕಿ ಸ್ವಲ್ಪ ನೀರು ಹಾಕಿಬಿಟ್ಟು ನುಣ್ಣಗೆ ಇದನ್ನು ರುಬ್ಕೋಬೇಕಾಗತ್ತೆ. ತರಿಯಾಗಿದ್ದರೆ ಚೆನ್ನಾಗಿರಲ್ಲ. ಆದ್ದರಿಂದ ಆದಷ್ಟು ನೀವು ನೀರು ಬೇಕಾದ್ರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಈ ಥರ ನುಣ್ಣಗೆ ರುಬ್ಕೋಬೇಕು. ಈಗ ಇದರಲ್ಲಿ ನಾನು ಒಂದು 1/4 ಭಾಗದಷ್ಟು ಮಸಾಲೆನ ಸೈಡಲ್ಲಿ ಇಟ್ಕೊತೀನಿ. ಆಮೇಲೆ ನಾವು ಚಿಕನ್ ಪೀಸಸ್ ಎಲ್ಲ ತೆಗೆದುಬಿಟ್ಟು ಅದಕ್ಕೆ ಮಸಾಲೆ ಸೇರಿಸ್ಕೊಳ್ಬೇಕಾಗತ್ತೆ. ಅದಕ್ಕೋಸ್ಕರ ನೋಡಿ, ನಾನು ಒಂದು 1/4 ಭಾಗದಷ್ಟು ಮಸಾಲೆನ ಸಪ್ರೇಟಾಗಿ ತೆಗೆದಿಟ್ಬಿಟ್ಟು ಇನ್ನು 3/4 ಭಾಗದಷ್ಟು ಮಸಾಲೆನ ನಾನು ಸಾರಿಗೆ ಯೂಸ್ ಮಾಡ್ಕೊತಾ ಇದ್ದೀನಿ. ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರಲ್ಲಿ ಒಂದು 5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ 1 kgಯಷ್ಟು ನಾಟಿ ಕೋಳಿ ತೊಗೊಂಡಿದ್ದೀನಿ. ಚೆನ್ನಾಗಿ ಬರ್ನಿಂಗ್ ಆಗಿರೋವಂಥ ನಾಟಿ ಕೋಳಿ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗಲಿ, ಮಾಂಸ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಎಣ್ಣೆಲಿ ಈ ಥರ ಸ್ವಲ್ಪ ತಿರುಗಿಸಿ ಕೊಡಿ. ಅದಾದಮೇಲೆ ನಾವು ರುಬ್ಬಿರೋಂಥ ಮಸಾಲಾನ ಸೇರಿಸ್ಕೊಳ್ಳೋಣ. ನೋಡಿ, ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಪೀಸಸ್ ಎಲ್ಲನೂ. ಈಗ ನಾವು ರುಬ್ಬಿರೋಂಥ ಮಸಾಲಾನ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಕುದಿ ಬರೋ ಟೈಮಲ್ಲಿ ನೀರು ಸೇರಿಸ್ಕೋಬೇಕು. ಸ್ವಲ್ಪ ತೆಳ್ಳಗೆ ನಾವು ಈ ಮಸಾಲೆಗೆ ನೀರು ಹಾಕ್ಕೋಬೇಕಾಗತ್ತೆ. ಈಗ ನೋಡಿ, ಕುದಿಯೋಕ್ಕೆ ಶುರುವಾಗಿದೆ ಮಸಾಲ ಹಾಕಿರೋದು. ಈಗ ಇದಕ್ಕೆ ನಾವು ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳೋಣ. ನಾನಿಲ್ಲಿ ಒಂದು 2 ಗ್ಲಾಸಷ್ಟು ನೀರು ಹಾಕ್ಕೊತಿದ್ದೀನಿ. ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕು ಬಸ್ಸಾರು, ಆದ್ದರಿಂದ ನೀರು ಸ್ವಲ್ಪ ಜಾಸ್ತಿನೇ ಇಟ್ಕೋಬೇಕಾಗತ್ತೆ. ನೋಡಿ, ಸ್ವಲ್ಪ ಈ ಥರ ತೆಳ್ಳಗೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ನೀರು ಹಾಕ್ಕೊಳ್ಳಿ. ನೋಡಿ, ಇದು ಮಿಕ್ಸ್ ಮಾಡಿಬಿಟ್ಟು ಉಪ್ಪು ಹಾಕ್ಕೊಳ್ಳೋಣ. ಎಷ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ಮಸಾಲೆಗೆ ಆಲ್ರೆಡಿ ಹಾಕಿರ್ತೀವಿ. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಒಂದು 4 ರಿಂದ 5 ವಿಸಿಲ್ ತೊಗೊಳೋಣ. ನಾನಿಲ್ಲಿ ಒಂದು 5 ವಿಸಿಲ್ ತೊಗೊಂಡಿದ್ದೀನಿ. ನಾಟಿ ಕೋಳಿ ಬೇಯೋದು ಸ್ವಲ್ಪ ಲೇಟ್ ಆಗುತ್ತೆ, ಅದಕ್ಕೋಸ್ಕರ ಒಂದು 5 ವಿಸಿಲ್ ಆದಮೇಲೆ ಎಣ್ಣೆ ಎಲ್ಲ ನೋಡಿ ಮೇಲೆ ಬಂದಿದೆ. ಈಗ ಇದರಲ್ಲಿರೋ ಚಿಕನ್ ಪೀಸಸ್ ಎಲ್ಲ ಸಪ್ರೇಟ್ ಮಾಡಿ ಅದಕ್ಕೊಂದು ಒಗ್ಗರಣೆ ಹಾಕ್ಕೋಬೇಕು. ನೋಡಿ, ಈ ಥರ ತೆಳ್ಳಗೆ ಇರಬೇಕು ಸಾರು. ಅದೇ ರೀತಿ ನೀವು ಪೀಸಸ್ಸು ಸಹ ಚೆಕ್ ಮಾಡ್ಕೊಳ್ಳಿ ಚೆನ್ನಾಗಿ ಬೆಂದಿದೆಯಾ ಇಲ್ವಾ ಅಂತ. ಇಲ್ಲಾಂದರೆ ಇನ್ನೊಂದು ವಿಸಿಲ್ ಬಿಟ್ಟು
ನೀವು ಬೇಯಿಸ್ಕೋಬೋದು. ನೋಡಿ ಆ ಪೀಸಸ್ಗೆಲ್ಲ ಒಂದು ಒಗ್ಗರಣೆ ಹಾಕಬೇಕಾಗುತ್ತೆ. ಒಂದು 4 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಜಜ್ಜಿರೋಂಥ ಬೆಳ್ಳುಳ್ಳಿನ ಹಾಕ್ಕೊತಿದ್ದೀನಿ. ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು ಈರುಳ್ಳಿನ ಇದರಲ್ಲಿ ನಾನು ಸೇರಿಸ್ಕೊತಾ ಇದ್ದೀನಿ. ಅದ್ರ ಜೊತೆಗೇ ಒಂದು 5ರಿಂದ 6 ಹಸಿಮೆಣಸಿನ್ಕಾಯಿನ ಇಲ್ಲಿ ಸೇರಿಸ್ತಾ ಇದ್ದೀನಿ. ಈ ಪಲ್ಯ ಸ್ವಲ್ಪ ಸ್ಪೈಸಿಯಾಗೇ ಇರಬೇಕು, ಆವಾಗಲೇ ಚೆನ್ನಾಗಿರೋದು. ಸಾರಿಗಿನ್ನೂ ಚಿಕನ್ ಪಲ್ಯ ಸ್ವಲ್ಪ ಸ್ಪೈಸಿಯಾಗಿರಬೇಕು, ಖಾರವಾಗಿರಬೇಕು. ಅದಕ್ಕೋಸ್ಕರ ನೋಡಿ ಈರುಳ್ಳಿಗೆ ಆಗಷ್ಟು ಮಾತ್ರ ಉಪ್ಪು ಹಾಕ್ಕೋಬೇಕು. ಸಾರಿಗೆ ಆಲ್ರೆಡಿ ನಾವು ಉಪ್ಪು ಹಾಕಿರ್ತೀವಿ. ಈ ಈರುಳ್ಳಿ ಮೆಣಸಿನ್ಕಾಯಿಗೆ ಆಗಷ್ಟು ಮಾತ್ರ ಉಪ್ಪನ್ನು ಸೇರಿಸ್ಕೊಂಡು ನಾವು ಸಪ್ರೇಟಾಗಿ ಎತ್ತಿಟ್ಟಿದ್ದಂಥ ಮಸಾಲೆನ ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಬಿಟ್ಟು ಸ್ವಲ್ಪ ಎಣ್ಣೆ ಬಿಡೋವರೆಗೂ ಇದನ್ನು ಹಾಗೆ ಫ್ರೈ ಮಾಡಿ, ಹಂಗೇ ಚಿಕನ್ ಪೀಸಸ್ ಎಲ್ಲ ಇದರಲ್ಲಿ ಹಾಕ್ಬಿಟ್ರೆ ಚೆನ್ನಾಗಿ ಬರಲ್ಲ. ಈ ಮಸಾಲೆನೂ ಸ್ವಲ್ಪ ಬೇಯಬೇಕು. ನೋಡಿ ಈ ಥರ ಎಣ್ಣೆ ಬಿಡೋಕ್ಕೆ ಶುರು ಆದಾಗ ನಾವು ಸಾರಲ್ಲಿರುವಂಥ ಚಿಕನ್ ಪೀಸಸ್ ಎಲ್ಲ ತೆಗೆದುಬಿಟ್ಟು ಇದರಲ್ಲಿ ಹಾಕ್ಕೊಳ್ಳೋಣ. ಸಾರು ಬಸ್ಸಾರು ಥರನೇ ತಿಳಿ ಸಾರಾಗಿರಬೇಕು. ಪೀಸಸ್ ಏನು ಬಿಡ್ತೀರ ಇದರಲ್ಲಿ ಹಾಕ್ಕೊಂಡು ಎಣ್ಣೆ ಮತ್ತು ಹಸಿಮೆಣಸಿನ್ಕಾಯಿ ಎಲ್ಲನೂ ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಸ್ವಲ್ಪ ಖಾರವಾಗಿರಬೇಕು. ಯಾವತ್ತೂ ಅಷ್ಟೇ ಬಸ್ಸಾರು ಮಾಡಬೇಕಾದ್ರೆ ಪಲ್ಯ ಸ್ವಲ್ಪ ಖಾರವಾಗಿರಬೇಕು, ಸಾರು ಸ್ವಲ್ಪ ಕಡಿಮೆ ಖಾರ ಇರಬೇಕು. ಆ ರೀತಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಳ ಮುಚ್ಚಿ ಒಂದು 5 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಹಾಗೇ ಬಿಟ್ಬಿಟ್ರೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ತಿರುತ್ತೆ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಖಂಡಿತ ನೀವು ಇದೇ ರೀತಿ ಟ್ರೈ ಮಾಡಿ. ಹೇಗೆ ಬಂದಿತ್ತು ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ ಚಿಕನ್ ಪಲ್ಯನೂ ರೆಡಿ ಆಯಿತು. ಅದೇ ರೀತಿ ಚಿಕನ್ ತಿಳಿ ಸಾರು ಕೂಡ ರೆಡಿಯಾಗಿದೆ. ಅನ್ನ ಮತ್ತು ಮುದ್ದೆ ಜೊತೆ ಸರ್ವ್ ಮಾಡಿ ಎಲ್ರಿಗೂ ಸಹ ಇಷ್ಟ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.